ಇವತ್ತು ಬೆಳಗ್ಗೆ ಸುಮಾರು 8:45ಕ್ಕೆ ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ದ ಚಾರ್ಟರ್ಡ್ ವಿಮಾನವು ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗುವ ಸಮಯದಲ್ಲಿ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಡೀಟೇಲ್ಸ್ ಸಿಗಬೇಕಾಗತ್ತೆ. ಅಥವಾ ಈ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಅಡಚಣೆ ಆಗಿರಬಹುದು ಅಂತಲೂ ಹೇಳ್ತಾ ಇದ್ದಾರೆ. ನಿಖರವಾದಂಥ ಮಾಹಿತಿ ಸಿಗಬೇಕಾಗತ್ತೆ. ಅವಘಡ ಸಂಭವಿಸಿರೋದು ಜಿಲ್ಲಾ ಪಂಚಾಯತ್ ಚುನಾವಣೆ ನಿಮಿತ್ತ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸುವುದಕ್ಕೆ ಅಂತ ತೆರಳುತ್ತಾ ಇದ್ರು. ವಿಮಾನವು ರನ್ವೇ ಮೇಲೆ ಅಪ್ಪಳಿಸಿದ ತಕ್ಷಣ ಬೆಂಕಿ ಹೊತ್ಕೊಂಡಿದೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಈ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು, ಹಿರಿಯ ಅಧಿಕಾರಿಗಳಿಂದ ನಿರಂತರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಪಘಾತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಪ್ರೈವೇಟ್ ಜೆಟ್ನಲ್ಲಿ ತೆರಳುತ್ತಾ ಇದ್ರು. ಈಗ ಚುನಾವಣೆ ಅಲ್ವಾ, ಆ ಚುನಾವಣೆಗೆ ಬ್ಯುಸಿಯಲ್ಲಿದ್ದರು. ಹೇಗಾದರೂ ಮಾಡಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಜಿಲ್ಲಾ ಪಂಚಾಯತ್ ಚುನಾವಣೆ ನಿಮಿತ್ತ ಸಾರ್ವಜನಿಕ ಸಭೆಗಳನ್ನು ಆಯೋಜನೆ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆ ಚುನಾವಣೆಯನ್ನು ಫೋಕಸ್ ಮಾಡಿಕೊಂಡು ಆ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ವಿಮಾನ ಪತನ ಬೆನ್ನಲ್ಲೇ ಇದೀಗ ದೆಹಲಿಯಿಂದ ಬಾರಾಮತಿಗೆ ತೆರಳಿದ ಅಜಿತ್ ಪವಾರ್ ಅವರ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ, ಸುನೇತ್ರಾ ಪವಾರ್ ಮತ್ತು ಪಾರ್ಥ ಪವಾರ್ ದೆಹಲಿಯಿಂದ ನಿರ್ಗಮಿಸುವ ಮೊದಲು ಶರದ್ ಪವಾರ್ ಅವರ ನಿವಾಸದಲ್ಲಿ ಒಟ್ಟಿಗೆ ಇದ್ದರು. ಅಲ್ಲಿ ಅವರು ಜಂಟಿಯಾಗಿ ತಮ್ಮ ಪ್ರಯಾಣದ ವೇಳಾಪಟ್ಟಿಯನ್ನು ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎನ್ಸಿಪಿ ನಾಯಕ ಮತ್ತು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದಂಥ ವಿಮಾನ ಪತನಗೊಂಡಿದ್ದು, ವಿಮಾನದಲ್ಲಿದ್ದಂಥವರು ಎಲ್ಲರೂ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಜಿತ್ ಪವಾರ್ ದುರ್ಮರಣ ಹೊಂದಿದ ಸುದ್ದಿ ತಿಳಿದ ಬೆನ್ನಲ್ಲೇ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ, ಸುನೇತ್ರಾ ಪವಾರ್ ಮತ್ತು ಪಾರ್ಥ ಪವಾರ್ ದೆಹಲಿಯಿಂದ ಬಾರಾಮತಿಗೆ ತೆರಳಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಲೆಫ್ಟಿನೆಂಟ್ ಕರ್ನಲ್ ಆದಂಥ ಸುನೀಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಥರದ್ದು ದುರಂತಗಳು ನಮ್ಮ ದೇಶದಲ್ಲಿ ಇದೆ, ಮೊದಲ ಬಾರಿ ಅಲ್ಲ. ಬಟ್ ಬಹಳ ಬೇಸರ ಆಗೋದು ನಾವು ನಮ್ಮ ನಾಯಕರನ್ನು ಅಥವಾ ನಮಗೆ ಬೇಕಾಗಿರೋರನ್ನ ಅಥವಾ ಫ್ಯಾಮಿಲಿಯವರನ್ನು ಕಳ್ಕೊಳ್ತಾ ಇದ್ದೀವಿ ಅಂತ. ಈ ಥರದ ದುರಂತಗಳನ್ನು ನೋಡಿದಾಗ ಭಯ ಆಗತ್ತೆ. ಹೇಗಾಗತ್ತೆ, ಯಾಕಾಗತ್ತೆ ಅನ್ನೋದು ಮತ್ತೆ ಮತ್ತೆ ಹುಟ್ಟುವಂಥ ಪ್ರಶ್ನೆ ಸರ್. ಖಂಡಿತ ಇದು ತುಂಬಾ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇದು ಏನ್ ನಡೀತು ಅದು. ಹ್ಯಾವಿಂಗ್ ಸೆಡ್ ದಟ್ ಏವಿಯೇಷನ್ ಸೆಕ್ಟರ್ ಆ ರೀತಿ ಇರುತ್ತೆ. ಏವಿಯೇಷನ್ ಸೆಕ್ಟರ್ ಅಲ್ಲಿ ಮಾರ್ಜಿನ್ ಆಫ್ ಎರರ್ ಏನಿರುತ್ತೆ ಅದು ತುಂಬಾ ಕಮ್ಮಿ ಇರುತ್ತೆ. ಅಂಡ್ ಇದು ಬಾರಾಮತಿ ಏರ್ಪೋರ್ಟ್ ಅಲ್ಲಿ ಈಗ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು ಜಸ್ಟ್ ವೈಲ್ ಲ್ಯಾಂಡಿಂಗ್ ಅದು ಸ್ವಲ್ಪ ಡ್ರಿಫ್ಟ್ ಆಗಿ ಕ್ರಾಶ್ ಆಯ್ತು ಏರ್ಕ್ರಾಫ್ಟ್ ಅಂತ ಹೇಳ್ಬೇಕಂದ್ರೆ ಇದು ಮಿಡ್ ಏರ್ ಕ್ರಾಶ್ ಅಲ್ಲ. ಇದೇನಾಗಿದೆ, ಇದು ಸ್ವಲ್ಪ ಇದರಲ್ಲಿ ರನ್ವೇ ಲ್ಯಾಂಡ್ ಆದ್ಮೇಲೆ ಅಲ್ಲಿಂದ ಡ್ರಿಫ್ಟ್ ಆಗಿ ಇವತ್ತು ಕ್ರಾಶ್ ಆಯ್ತು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬರ್ತಾ ಇದೆ. ಫಿಕ್ಸ್ಡ್ ವಿಂಗ್ ಏರ್ ಕ್ರಾಫ್ಟ್ ಇದು. ದಿಸ್ ಇಸ್ ನಾಟ್ ಅ ಹೆಲಿಕಾಪ್ಟರ್. ಪಾಪ ಯಾವ್ದೋ ಮೀಟಿಂಗ್ ಅಟೆಂಡ್ ಮಾಡಕ್ ಅವ್ರು ಹೋಗ್ತಾ ಇದ್ರಂತೆ ಅಲ್ಲಿಗೆ. ಅರೌಂಡ್ 4 ಪಬ್ಲಿಕ್ ಮೀಟಿಂಗ್ಸ್ ಇವತ್ತು ಅಲ್ಲಿ ಬಾರಾಮತಿಯಲ್ಲಿ ಅವ್ರದ್ದು ಇದಾಗಿತ್ತು, ಏನು ಶೆಡ್ಯೂಲ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ ದಟ್ ಆಲ್ ದ 6 ಪೀಪಲ್ ಯಾರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ದೇ ವರ್ ಆಲ್ ಬ್ರಾಟ್ ಡೆಡ್. ಅಂಡ್ ಎಕ್ಸಾಕ್ಟ್ ಕಾಸ್ ಆಫ್ ಇದು ಏನಿದೆ, ಆಕ್ಸಿಡೆಂಟ್ ಏನಿದೆ ಅದೆಲ್ಲ ಇಟ್ ಓನ್ಲಿ ಕಮ್ ಔಟ್ ವಿತ್ ದಿ ಇನ್ವೆಸ್ಟಿಗೇಷನ್ ಆಸ್ ಇಟ್ ಪ್ರೊಸೀಡ್ಸ್ ಅಹೆಡ್. ಸೊ ಅದು ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಬಟ್ ಏನೇ ಆಗ್ಲಿ ಇದು ಮೋಸ್ಟ್ಲಿ ಲ್ಯಾಂಡಿಂಗ್ ಟೈಮ್ ಅಲ್ಲಿ ಸಮ್ ಡ್ರಿಫ್ಟ್ ಆರ್ ಸಮ್ ಟೆಕ್ನಿಕಲ್ ಎರರ್ ಏನೋ ಬಂದಿರಬಹುದು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಅವ್ರು ಲ್ಯಾಂಡ್ ಆಗ್ಬಿಟ್ಟಿದ್ರು, ಟಚ್ ಡೌನ್ ಆದ್ಮೇಲೆ ಡ್ರಿಫ್ಟ್ ಆಗಿರೋದು ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ವೆರಿ ಅನ್ಫಾರ್ಚುನೇಟ್ ಈ ತರದ್ದು ಪ್ರತಿ ಸಲ ಇನ್ಫಾರ್ಮೇಶನ್ ಬಂದಾಗಲೂ. ಸರ್, ಅಂದರೆ ಇವಾಗ ಲ್ಯಾಂಡಿಂಗ್ ಟೈಮಲ್ಲಿ ಕನ್ಫ್ಯೂಷನ್ಸ್ ಅಥವಾ ಲ್ಯಾಂಡಿಂಗ್ ಟೈಮಲ್ಲಿ ಸಮಸ್ಯೆ ಅನ್ನೋದಿದೆಯಲ್ಲ, ಅಂದರೆ ಈಗ ನಾವು ಎರಡು ಥರನೂ ನೋಡ್ತಾ ಇದ್ದೀವಿ. ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಲ್ಯಾಂಡಿಂಗ್ ಟೈಮಲ್ಲೇ ಸಮಸ್ಯೆ ಆಗಿರ್ಬೋದು ಅಂತ. ಸೊ ಯಾವ ಕಾರಣಕ್ಕೆ ಈ ಥರದ್ದು ಹೆಚ್ಚಾಗತ್ತೆ ಅಂತ ಸರ್? ಮ್ಯಾಮ್ ನೋಡಿ, ರೀಸನ್ಸ್ ಏನಿರುತ್ತೆ, ಟೆಕ್ನಿಕಲ್ ರೀಸನ್ಸ್ ತುಂಬಾ ಇರ್ಬೋದು. ಯಾಕಂತ ಹೇಳಿದ್ರೆ ಲ್ಯಾಂಡ್ ಆದ್ಮೇಲೆ ಅಂದ್ರೆ ನಾಟ್ ಜಸ್ಟ್ ಒನ್ ಎಕ್ಸಾಂಪಲ್ಸ್ ಹೇಳ್ತಿದ್ದೀನಿ ಅಷ್ಟೇ, ನಾನು ಇದೆ ಅಂತ ನಾನು ಪಾಯಿಂಟ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಲ್ಯಾಂಡಿಂಗ್ ಗೇರ್ ಲ್ಯಾಂಡ್ ಆದ್ಮೇಲೆ ಫೇಲ್ ಆಗಿರ್ಬೋದು, ಡ್ರಿಫ್ಟ್ ಆಗ್ಬಿಟ್ಟಿರ್ಬೋದು, ಸೈಡ್ಗೆ ಟೈರ್ ಬರ್ಸ್ಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರ ಕಂಟ್ರೋಲ್ ತಪ್ಪಿರ್ಬೋದು, ಇಲ್ಲ ಅವ್ರ ಪಾಯಿಂಟ್ ಆಫ್ ಟಚ್ ಡೌನ್ ಏನಿರುತ್ತೆ ಅದು ಎಲ್ಲಿ ಟಚ್ ಡೌನ್ ಆಗ್ಬೇಕು ಅದಾಗ್ದಿರಾ ಸ್ವಲ್ಪ ಮುಂದೆ ಏನಾದ್ರು ಅವ್ರು ಟಚ್ ಡೌನ್ ಆಗಿದ್ದಾರೆ ಅಂದ್ರೆ ಬ್ರೇಕ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಅಪ್ಲೈ ಮಾಡಿರ್ತಾರೆ. ಮತ್ತೆ ಬ್ರೇಕ್ ಫೇಲ್ ಆಗಿರ್ಬೋದು, ಅದರಲ್ಲೂ ಇರುತ್ತೆ. ಏರ್ಕ್ರಾಫ್ಟ್ ಬ್ರೇಕ್ಸ್ ವೆನ್ ದ ಲ್ಯಾಂಡ್ ದೇ ಹ್ಯಾವ್ ಟು ಅಪ್ಲೈ ಬ್ರೇಕ್ಸ್ ಎಟ್ ದ ಅಪ್ರೋಪ್ರಿಯೇಟ್ ಟೈಮ್. ಇಲ್ಲ ಅಂತ ಹೇಳಿದ್ರೆ ಅದು ಓವರ್ ಶೂಟ್ ಆಗ್ಬಿಡುತ್ತೆ ರನ್ವೇಯಿಂದ, ಅದಾಗ್ಬೋದು. ಅದಾದ್ಮೇಲೆ
ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಕರೆಕ್ಟ್ ಆಗಿ ಗೈಡ್ ಮಾಡುತ್ತೆ ಪೈಲಟ್ಗೆ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಟಚ್ ಡೌನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು ಏರ್ ಇಂದ ಇದಕ್ಕೆ ಏರ್ ಸ್ಟ್ರಿಪ್ ಅವರು ಎಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಟಚ್ ಡೌನ್ ಮಾಡಬೇಕು, ಅದು ಡಿಫ್ರೆಂಟ್ ಟೆಕ್ನಾಲಜಿ ಕಲರ್ ಬ್ಯಾಂಡ್ಸ್ ಇರುತ್ತೆ, ಅದ್ರ ಪ್ರಕಾರ ಅವ್ರು ಟಚ್ ಡೌನ್ ಮಾಡಬೇಕು. ಅದನ್ನ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಎಲ್ಲಾ ಸಿಸ್ಟಮ್ಸ್ ಅಲ್ಲಿ ಯಾವ್ದು ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು, ಇಲ್ಲ ಇಸ್ ಇಟ್ ಪೈಲಟ್ ಎರರ್, ಏನಾದ್ರೂ ಪೈಲಟ್ ಎರರ್ ಆಗಿರ್ಬೋದಾ, ಸೊ ಇದನ್ನೆಲ್ಲ ನಾವ್ ಈಗಲೇ ಕನ್ಕ್ಲೂಡ್ ಮಾಡಕ್ಕೆ. ಇಟ್ ಕ್ಯಾನ್ ಬಿ ಟೆಕ್ನಿಕಲ್, ಇಟ್ ಕ್ಯಾನ್ ಬಿ ಹ್ಯೂಮನ್ ಎರರ್. At this stage it will be extremely inappropriate to comment on that, and unfortunate. May God give peace ಅವರಿಗೆಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ. ಅನ್ಫಾರ್ಚುನೇಟ್ ಇವೆಂಟ್ ಇದು ಬೆಳಗ್ಗೆ ಇವತ್ತು ಏನಾಗಿದೆ. ಸರ್, ಇನ್ನೊಂದು ಅಂದರೆ ನಾವು ಈ ಹಿಂದಿನ ದುರಂತಗಳನ್ನು ನೋಡಿದಾಗ್ಲೂ ನಾವು ಅನೇಕರನ್ನು ಜನನಾಯಕರನ್ನು ಕಳ್ಕೊಂಡಾಗ ಈ ಜನರಲ್ ಹೆಲಿಕಾಪ್ಟರ್ ಅಥವಾ ಪ್ರೈವೇಟ್ ಜೆಟ್ ಅಂತ ಬಂದಾಗ ಪ್ರೈವೇಟಾಗಿ ಯೂಸ್ ಮಾಡೋದ್ರಲ್ಲಿ ಹೆಚ್ಚಿನ ಅಪಘಾತ ಸಂಭವಿಸುತ್ತೆ ಅಂತ, ಹೌದಾ ಸರ್? ಮ್ಯಾಮ್, ಆ ರೀತಿ ನಾವು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಏರ್ಕ್ರಾಫ್ಟ್ ಒಂದು ಟೇಕ್ ಆಫ್ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಚೆಕ್ಸ್ ಏನಿರುತ್ತೆ ಅದೆಲ್ಲ ಮ್ಯಾಂಡೇಟರಿ. ಅದೆಲ್ಲ ಏರ್ಕ್ರಾಫ್ಟಿಗೂ ಅದು ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ನಾರ್ಮ್ಸ್ ಅವೆಲ್ಲಾನು. ಈಗ ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲ ಟೇಕ್ ಆಫ್ ಆಗಿ ವಾಪಸ್ ಅದು ಲ್ಯಾಂಡ್ ಆದ್ಮೇಲೆ ಏನೇನ್ ಚೆಕ್ಸ್ ನಡಿಬೇಕು, ಟೇಕ್ ಆಫ್ ಆಗಕ್ ಮುಂಚೆ ಆಗ್ಲಿ, ಇಲ್ಲ 2 ದಿನದಲ್ಲಾಗ್ಲಿ, ಇಲ್ಲ ದಿನದ ಅಂತ್ಯದಲ್ಲಾಗ್ಲಿ, ಆ ಸ್ಟ್ಯಾಂಡರ್ಡ್ಸ್ ಏನೇನಿರುತ್ತೆ, ಶೆಡ್ಯೂಲ್ಸ್ ಏನೇನಿರುತ್ತೆ, ಏನೇನ್ ಫಾಲೋ ಮಾಡಬೇಕು ಆ ಒಂದು ಡೈಲಿ ಚೆಕ್ಸ್ಗೆ ಮತ್ತೆ ಶೆಡ್ಯೂಲ್ಡ್ ಮೇಂಟೆನೆನ್ಸ್ಗೆ, ಅದೆಲ್ಲ ಸೇಮ್ ಇರುತ್ತೆ. ಆಯ್ತಾ? ಸೊ ಅದೆಲ್ಲ ಇಂಟರ್ನ್ಯಾಷನಲಿ ಅಕ್ಲೀವ್ಡ್. ಅದರಿಂದಾನೇ ಹೀಗಾಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ದೆನ್ ನೋಡ್ಬೇಕು ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಅಲ್ಲಿ ಏನಾದ್ರು ಫಾಲ್ಟ್ ಇದೆಯಾ, ಎಷ್ಟು ಹಳೇದಾಗಿತ್ತು, ಆ ಮೇಂಟೆನೆನ್ಸ್ ಅಲ್ಲಿ ಏನಾದ್ರು ಎರರ್ ಇದೆಯಾ, ಇದೆಲ್ಲ ಪಾಯಿಂಟ್ಸ್. ಬಟ್ ದೆನ್ ಮಿಷನ್ ನಲ್ಲಿ ನಾವು ಮುಂದೆ ಹೋದಾಗ ನಮ್ಗೆ ಗೊತ್ತಾಗತ್ತೆ ಅಷ್ಟೇ. ಇದು ಫಿಕ್ಸ್ಡ್ ವಿಂಗ್ ಬರ್ಡ್ ಹಿಟ್ ಆಗಿದ್ರು ಆಗಿರ್ಬೋದು, ಅದರಿಂದ ಕಂಟ್ರೋಲ್ ತಪ್ಪಿರ್ಬೋದು. ಇವ್ರು ಲ್ಯಾಂಡ್ ಆಗಿರ್ತಾರೆ, ಬರ್ಡ್ ಹಿಟ್ ಆಗಿ. ಓಕೆ, ಫೈನ್. ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ.